ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಶಿಜಾ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಭವ್ಯ ಮಂಜುನಾಥ್. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಶಿವರಾತ್ರಿ ಹಬ್ಬಕ್ಕೆ ಬೆಳಿಗ್ಗೆ ಹೋಗೋಕ್ಕಾಗಿರಲಿಲ್ಲ ದೇವಸ್ಥಾನಕ್ಕೆ, ಅದಕ್ಕೆ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಹೊರಟ್ವಿ ದೇವಸ್ಥಾನಕ್ಕೆ. ಇಲ್ಲಿ ಶಿವ ಪಾರ್ವತಿದು ಲೈಟಿಂಗ್ಸಲ್ಲಿ ಮಾಡಿರೋಂಥ ಸ್ಟ್ಯಾಚ್ಯೂ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಊರುಗಳ ಕಡೆ ಎಲ್ಲ ಏನಾದರೂ ವಿಶೇಷ ಹಬ್ಬ ಇದ್ದರೆ ಈ ಥರ ದೇವ್ರಗಳ ಸ್ಟ್ಯಾಚ್ಯೂನ ತುಂಬ ಮಾಡಿ ಹಾಕಿರ್ತಾರೆ. ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ದೇವಸ್ಥಾನ ಸಿಗೋವರೆಗೂ ಈ ಥರ ಆ ರೋಡಲ್ಲಿ, ದೇವಸ್ಥಾನ ಇರೋವಂಥ ರೋಡಲ್ಲಿ ಲೈಟಿಂಗ್ಸ್ನ ಅರೇಂಜ್ಮೆಂಟ್ ಮಾಡಿದರು. ಆ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ರಶ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದು. ತುಂಬ ಅಂದರೆ ತುಂಬ ಜನ ಇದ್ದರು ಇಲ್ಲಿ. ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ನಾವಿಬ್ಬರು ಅನ್ಕೋತಾ ಇದ್ವಿ ನಿಜವಾಗ್ಲೂ ನಮಗೆ ದೇವ್ರ ದರ್ಶನ ಆಗುತ್ತಾ ಇವತ್ತು ಅಂತ. ಯಾಕೆ ಅಂತಂದರೆ ಅಲ್ಲಿ ಅಷ್ಟೊಂದು ಜನ ಇದ್ದರು. ಶಿವರಾತ್ರಿ ಹಬ್ಬ ಅಲ್ವಾ, ಶಿವನ ದೇವಸ್ಥಾನಕ್ಕೆ ತುಂಬ ಜನ ಹೋಗೋರು ಇದ್ದೇ ಇರ್ತಾರೆ, ಅದಕ್ಕೆ ಅಷ್ಟೊಂದು ರಶ್ ಇತ್ತು. ಹಾಗೆಯೇ ಬೈಕ್ ಕೂಡ ನಿಲ್ಸೋದಕ್ಕೆ ಅಲ್ಲಿ ಎಲ್ಲೂ ಜಾಗ ಇರಲಿಲ್ಲ ಪಾರ್ಕ್ ಮಾಡೋದಕ್ಕೆ. ನಾವು ದೇವಸ್ಥಾನದಿಂದ 1-2 ರೋಡ್ ಬಿಟ್ಟು ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ವಿ. ಅಷ್ಟೊಂದು ರಶ್ ಇದ್ದರು ಅಲ್ಲಿ ಜನ. ಕೊಟ್ಟು వాళ్ళు నెట్ చేస్తారు వద్దు కమ్మండు నేను ఇరవై ನಾವು ಕೆಲಸದಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ ಟೈಮ್ 7:30 ಆಗೋಗಿತ್ತು. ಆದರೆ ರಶ್ ಅಂತೂ ತುಂಬ ಇತ್ತು. ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಅಲ್ಲಿ ನಡೆಯೋದಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ಶು. ಸ್ವಲ್ಪನೇ ಮುಂದೆ ಹೋಗ್ಬೇಕಿತ್ತು ನಾವು, ಅಷ್ಟೊಂದು ರಶ್ ಇದ್ದರು ಜನ ಅಂದರು. ನಾನಂತೂ ಈ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ವರ್ಷದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕಂತ. ನಿಜವಾಗ್ಲೂ ಒಂದು ಸಲನೂ ಹೋಗೋಕ್ಕಾಗಿರಲಿಲ್ಲ, ಅದೇನಂತ ಗೊತ್ತಿಲ್ಲ. ಆದರೆ ಶಿವರಾತ್ರಿ ದಿನವೇ ಶಿವನ ದರ್ಶನ ಮಾಡೋಕ್ಕೆ ಬಂದಿರೋದು ನನಗೆ ತುಂಬ ಖುಷಿ ಇದೆ. ಅದರಲ್ಲೂ ಈ ದೇವಸ್ಥಾನ ತುಂಬ ದೂರನೂ ಇಲ್ಲ, ನಮ್ಮ ಮನೆಯಿಂದ ಹತ್ರನೇ ಇದೆ. ಬಟ್ ಯಾಕೆ ಅಷ್ಟು ದಿನದಿಂದ ದರ್ಶನ ಆಗಿರಲಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಕೆಲವರು ಹೇಳ್ತಿರ್ತಾರೆ ದೇವರು ಕರ್ಸ್ಕೋಬೇಕು ಅಂತ ಅಂದ್ಕೊಂಡಾಗಲೇ ನಾವು ಹೋಗೋಕ್ಕಾಗೋದು, ಇಲ್ಲಾಂದರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಆಗಲ್ಲ ಅಂತ. ಅದು ನಿಜನ ಸುಳ್ಳ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗಂತೂ ಅದು ನಿಜ ಅಂತ ಅನ್ನಿಸ್ತೆ. ಯಾಕಂತಂದರೆ ನಾನು ಅಷ್ಟು ವರ್ಷದಿಂದ ಅಂದ್ಕೊಂಡಿರೋದ್ರಲ್ಲಿ 1 ವರ್ಷವೂ ಹೋಗಿರಲಿಲ್ಲ. ಈ ವರ್ಷವೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಶಿವನ ದೇವಸ್ಥಾನಕ್ಕೆ, ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಹಾಗಾಗಿ ನನಗದು ಆ ಥರ ಅನ್ನಿಸ್ತಾ ಇತ್ತು, ನಿಜ ಇರ್ಬೋದು, ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಅಂತ. ಹಾಗೆಯೇ ತುಂಬ ಹತ್ರನೂ ಹೋಗೋಕ್ಕಾಗಲಿಲ್ಲ ನಾವು ದರ್ಶನ ಮಾಡೋದಕ್ಕೆ. ತುಂಬ ದೂರದಿಂದನೇ ದರ್ಶನ ಮಾಡಬೇಕಾಯ್ತು. ಏಕೆ ಅಂತಂದರೆ ಒಂದು ಸ್ವಲ್ಪ ದೇವಸ್ಥಾನದಿಂದ ದೂರನೇ ಒಂದು ಕಂಬ ಹಾಕಿ ಕಟ್ಟಿದ್ರು, ಅಷ್ಟಕ್ಕೇ ದರ್ಶನ ಅಂತ. ಕೆಲವರಲ್ಲಿ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಆದರೆ ಅವರು ದೇವಸ್ಥಾನದವ್ರು ಗೊತ್ತಿರೋರು ಅಥವಾ ಇನ್ಯಾರೋ ಪರಿಚಯಸ್ಥರು ನಾವು ಮಾತ್ರ ಅಲ್ಲಿ ಒಳಗಡೆ ಬಿಡ್ತಾಯಿದ್ರು. ಬಿಟ್ಟರೆ ಎಲ್ಲರನ್ನೂ ಬಿಡಬೇಕು, ಇಲ್ಲಾಂದರೆ ಯಾರನ್ನೂ ಬಿಡೋಕ್ಕೆ ಹೋಗಬಾರ್ದು. ಏನು ಮಾಡೋಕ್ಕಾಗಲ್ಲ, ಪೊಲಿಟಿಕ್ಸ್ ಅನ್ನೋದು ಎಲ್ಲ ಕಡೆಯೂ ನಡೆಯುತ್ತೆ. ದೇವಸ್ಥಾನದಲ್ಲೂ ಪೊಲಿಟಿಕ್ಸು, ಈ ಒಂದು ಹಾಸ್ಪಿಟ್ಲಲ್ಲೂ ಪೊಲಿಟಿಕ್ಸ್, ನಾವೆಲ್ಲೇ ಹೋದರೂ ಪೊಲಿಟಿಕ್ಸ್ ನಡೆಯುತ್ತೆ. ಅದು ಸ್ವಲ್ಪ ದೂರದಿಂದ ನೋಡಿದ್ದು ಬೇಜಾರಾಯಿತು. ಅದು ಬಿಟ್ಟರೆ ದರ್ಶನ ಅಂತ ತುಂಬ ಚೆನ್ನಾಗೇ ಆಯಿತು. ಇಲ್ಲಿ ಕ್ಯಾಮ್ರಾದಲ್ಲಿ ನಾವು ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ದೇವ್ರ ಮೂರ್ತಿನ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಮಗೆಲ್ಲ. ಅದಾದಮೇಲೆ ಒಂದು ಸೈಡ್ ಇವಾಗ ಯಾಕಂತಂದರೆ ತುಂಬ ಹತ್ರ ಬಿಡದೇ ಇರೋದ್ರಿಂದ ಎಷ್ಟೊಂದು ಜನ ಇವಾಗ ದೀಪಗಳನ್ನ ಹಚ್ತಾರಲ್ವ. ಕೆಲವ್ರು ಮಣ್ಣಿನ ದೀಪ ಹಚ್ತಾರೆ, ಕೆಲವ್ರು ನಿಂಬೆಹಣ್ಣು ದೀಪ ಹಚ್ತಾರೆ. ಅದನ್ನೆಲ್ಲ ದೇವಸ್ಥಾನದಿಂದ ಹೊರಗಡೆನೇ ಹಚ್ತಾಯಿದ್ರು. ದೂರದಿಂದನೇ ಪೂಜೆ ಮಾಡೋರು ಮಾಡ್ತಾಯಿದ್ರು. ಕೆಲವ್ರು ಹರಕೆನೂ ಹೊತ್ಕೊಂಡಿರ್ತಾರೆ, ನಾನು ಇಂಥ ದಿನ ಈ ಥರ ಪೂಜೆ ಮಾಡ್ತೀನಿ ಅಂತ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ ನಮ್ಮ ಅಕ್ಕ ನಮ್ಮಮ್ಮಗೆ ಕಿವಿಗೆ ಓಲೆ ಇಡ್ತಾಯಿದ್ರು. ಅವಳು ಹೋಲು ತುಂಬ ಚಿಕ್ಕ ಇತ್ತು ಕಿವಿದು, ಅದಕ್ಕೆ ಸರಿ ಚಿನ್ನದ್ದು ಹಾಕಿ ಟ್ರೈ ಮಾಡೋಣ ಸ್ವಲ್ಪ ದಪ್ಪಕ್ಕಿರೋದನ್ನ ಅಂತ ಹೇಳ್ಬಿಟ್ಟು ಹಾಕಿ ನೋಡ್ತಾಯಿದ್ರು. ಅವಳ ಎಕ್ಸ್ಪ್ರೆಷನ್ ಅಂತೂ ನೋಡೋಕೆ ಆಗ್ತಾ ಇರಲಿಲ್ಲ ನಮಗೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು ಅವಳು. ತೆಗಿ ಅಲ್ಲೆಲ್ಲ ಕಾಣ್ಲಿ.
ಹಾಕಿಲ್ಲ ಇನ್ನ ಅರ್ಧ. ಇರು ಇರು ಹಾಕ್ಬಿಡ್ಲಿ ಅವಳಿಗೆ. ಆ ಟಿವಿ ಮ್ಯೂಟ್ ಮಾಡ. ಹಾಗೆ ಹೋಗುತ್ತೆ. ಹೋಗ್ಬಿಟ್ಟೈತೆ. ಅಲ್ಲೇ ಗೊತ್ತಾಗುತ್ತೆ ನೀನು ಹೋಗುತ್ತೆ ಕಣುತ್ತೆ. ಒಂದು ದೊಡ್ಡಕ್ಕಾಗೈತೆ ಹೋಲ್ಸ ಅದನ್ನ ಇಕ್ಕಿದ್ರಲ್ಲ, ಒಂದ್ ಓಲೆ ಹಾಕಿದ್ರು ಒಂದ್ ಕಿವಿ ಮಾತ್ರ ಆಗಲ್ಲ. ಸಾಕು ಬಿಡ. ಉಪೇಂದ್ರ ಅವ್ರು ಅದನ್ನ ರಕ್ತ ಬಂದ್ಬಿಡ್ತು ಅಂತ ಅಲ್ವೇನೆ ಅಮ್ಮ? ಉಪೇಂದ್ರನ್ ಸ್ಟೈಲ್, ಒಂದ್ ಕಿವಿಗೆ ಹಾಕೊಳ್ಳೋದು, ಒಂದ್ ಕಿವಿಗೆ ಬಿಟ್ಬಿಡೋದು. ಅದೇನೇನೆ ಡಿಫ್ರೆಂಟ್ ಅಲ್ವಾ ಅದು? ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಅಲ್ವಾ? ಗೊತ್ತು. ಚುಚ್ಚಿಸ್ಕೊಂಡಲ್ವಾ ಇಕ್ಕ ಬಂದಿದ್ ನಾನು. ಅವನ್ ಸೇಟ್ ಅಂಗಡಿ ಒಂದ್ ಅಂಕಿದ್ದ, ಒಂದ್ ಚುಚ್ಚಿದ್ರು ಅವನು. ಇದೆ ಫುಲ್ ಇದು ಇದೆ. ಆಗಲ್ಲ ಕಡೆ ಇದೆ. ಯೂಟ್ಯೂಬ್ಗೆ ಹಾಕ್ತೀನಿ ಕಣೆ. ಅದೊಂದು ಇದೊಂದು ಅಂದ್ರೆ ಆರ್ಟಿಫಿಷಿಯಲ್ ಜುಮ್ಕಿಗಳವಲ್ವಾ, ಅವು ತಗೊಳಾಕಿದ್ರೆ ಯಾಕೋತವೆ. ಅವು ದಪ್ಪವಾಗ್ಬೇಕು. ಇಕ್ಕೊಬಾರ್ದು, ಹಾಕ್ ನೋಡಿದ್ನೆ. ಅದನ್ನ ಇವಾಗ ಒಂದ್ 15 ದಿವಸ ಐತೆ ಮದ್ವೆ ನಂಗೆ ಹಾಕಿದ್ರೊಳಗೆ ಸರಿ ಹೋಗುತ್ತೆ ಆ ಓಲೆನ. ಇವನ ಇದಕ್ಕಿಂತ ದಪ್ಪ ಐತೆ ಅದು. ಇದು ಸಣ್ಣ ಕಾವು. ಇದು ಗ್ರಾಮ್ ಜಾಸ್ತಿ ಐತೆ, ಸಣ್ಣ ಐತೆ. ಸೇರ್ ಐತಲ್ಲ. ನಮ್ಮಮ್ಮಗೆ ಇವಾಗ ಏಂತಕ್ಕೆ ಜುಮ್ಕಿ ಹಾಕಿ ನೋಡ್ತಾ ಇದ್ವಿ ಅಂತಂದರೆ, ಮೇನಲ್ಲಿ ನಮ್ಮ ಅಣ್ಣನ ಮದುವೆ ಇದೆ. ಸೊ ನಾನು ಇವಾಗ ಎಂಗೇಜ್ಮೆಂಟ್ ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಅವ್ರದ್ದೇನೆ ಮೇಯಲ್ಲಿ ಮದುವೆ ಇರೋವಂಥದ್ದು. ಅದಕ್ಕೋಸ್ಕರ ಸೊ ಗೋಲ್ಡ್ ಜುವೆಲ್ರಿನ ಒಳಗೆ ಹಾಕೋಣ ಅಂತ ಹೇಳಿ ಈ ಜುಮ್ಕಿನ ಹಾಕಿ ನೋಡ್ತಾ ಇದ್ವಿ, ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಗೋಲ್ಡ್ ಇಯರಿಂಗ್ಸ್ನೇ ಫಸ್ಟೇ ಹಾಕಿದ್ದಕ್ಕೆ ಸ್ವಲ್ಪ ಹೋಲು ದೊಡ್ಡದಾಗಿದೆ. ಹಂಗಾಗಿ ಅವಳಿಗೆ ಓಲೆ ಸ್ವಲ್ಪ ಬೇಗನೆ ಒಳಗಡೆ ಹೋಯಿತು ಹೋಲೊಳಗಡೆ. ಆದರೆ ಅವಳಂತೂ ಫುಲ್ಲು ಎಕ್ಸ್ಪ್ರೆಷನ್ ಕ್ವೀನ್ ಥರ ಒಂದಾದ್ಮೇಲೆ ಒಂಥರ ಒಂದೊಂದು ಥರ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ಲು. ಆ ಎಕ್ಸ್ಪ್ರೆಷನ್ಸ್ನ ನೋಡೋಕ್ಕಾಗ್ತಾ ಇರಲಿಲ್ಲ, ಆ ರೇಂಜ್ಗೆ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ಲು. ಫುಲ್ ಹಿಂಗೆ ನುಲಿತಿರ್ತಾಳೆ. ಇವಾಗ ಹೆಂಗೆ ವೀಡಿಯೋದಲ್ಲಿ ನುಲಿತಾ ಇರ್ತಾಳೆ, ನಾರ್ಮಲಾಗೂ ಹಿಂಗೆ ಇರ್ತಾಳೆ ಅವಳು. ನಾವು ಎಷ್ಟು ಹೇಳಿದ್ರೂ ನುಲಿಯೋದಂತೂ ಸ್ಟಾಪ್ ಮಾಡಲ್ಲ. ಸೊ ಆ ಕಿವಿಗೆಲ್ಲ ಹಾಕಿ ಟ್ರೈ ಮಾಡಿದ್ಮೇಲೆ ಅದು ಹೋಗಿ ಕುತ್ಕೊಂಡ್ಮೇಲೆ ಸರಿ ಇನ್ನೊಂದು ಕಿವಿಗೂ ಹಾಕಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು. ಸೊ ಇದೊಳಗೆ ಫಸ್ಟ್ ಟೈಮ್ ಹಾಕಿರೋದೊಂದು ಓಲೆನ ಎರಡೂ ಅವಳಿಗೆ ಅಂತಲೇ ತಂದಿದ್ದು. ಆದರೆ ಬಟ್ ಅವಳು ಒಂದು ಸಲನೂ ಹಾಕ್ಕೊಂಡೇ ಇರಲಿಲ್ಲ. ಯಾಕೆ ಅಂತಂದರೆ ಹೋಲ್ ಚಿಕ್ಕ ಇರುತ್ತಲ್ಲ, ಸೊ ಹಾಕಬೇಕಾದ್ರೆ ನೋವಾಗುತ್ತೆ ಅಂತ ಅಂದ್ಕೊಂಡು ಅವಳು ಹಾಕ್ಕೊಂಡೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ಅವಳಿಗೆ ಕಿವಿಗೆ ಓಲೆ ಹಾಕೊತಾ ಇರೋದು. ಚೆನ್ನಾಗಿ ಕಾಣಿಸುತ್ತೆ ಎಕ್ಸ್ಪ್ರೆಷನ್ನು. ಆಗೋಯ್ತು ಅದು ಏನು ಅಂತಾನೆ ಇಲ್ಲ ಇದಕ್ಕೆ. ಈ ಅಕ್ಕಪಕ್ಕದವ್ರು ಸುಮ್ಮನಿರಲ್ಲ. ಆಯ್ತಾ ಅಷ್ಟೇ. ಇದೇನು ನೋವಾಗ್ಲಿಲ್ಲ ಅಲ್ವ ನಿಂಗೆ? ಅದು ನೋವಾಯ್ತಾ ಕಿವಿದು?
ಎಲ್ಲ ನಿಂದು ರೈಟ್ ಬೈ ಹತ್ರ ಬಾರಿ ದೂರ ಹೋಗ್ತಿರಮ್ಮ. ತಿರ್ಗೆ ನಂತರನೇ ಸೇಮ್ ನಿಂದು ಒಂದು ದಬಾಕ್ ಕೊಡ್ತೇನೆ ಹಿಂಗೆ ಚಟ್ಟಕ್ಕೆ ಮಾಡ್ಬಿಡಕತ್ನ ಕರೆಕ್ಟಾಗಿ ನಿಂತ್ಕೊ ಎಡ್ಕಿವೆ ಹೆಂಗೆ ಕಾಣಿಸ್ತಾವೆ. ಚೆನ್ನಾಗೈತೆ ಬಿಡು. ಫುಲ್ಲು ಹಾಕೈತೆ ಹಂಗೆ ಒಂದಕ್ಕೆ ಮಾತ್ರ. ನಿನ್ನ ಫೋನ್ ಮಾತ್ರ ಬಿಡ್ಬಿಡಕಂಟ್ಲ ಮನಿ. ಇದು ದಬ್ಬಾಕೊಂಡಂಗಾಗಿರೋದು ತಡೆ ಮಾತ್ರ ಸೂಪರ್ ತಡೆ ದಬ್ಬಾಕವಿ ಇದು. ನಮ್ಮಮ್ಮ ಕಿವಿಗೆ ಓಲೆ ಎಲ್ಲ ಹಾಕಿ ಸೊ ಹೆಂಗೆ ಕಾಣಿಸಿದಾಳೆ ಅಂತ ನೋಡೋಷ್ಟರಲ್ಲಿ ಸೊ ನಮ್ಮ ರೋಡಲ್ಲಿ ಶನ್ಮಾತ್ಮ ದೇವ್ರ ಮೆರವಣಿಗೆ ಬಂತು. ಸೊ ಯಾರೋ ಕರ್ಸಿದ್ರು ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ ಯಾರು ಕರ್ಸಿದ್ರ ಅಥವಾ ದೇವಸ್ಥಾನದಿಂದ ಮೆರವಣಿಗೆ ಬಂದಿದ್ದ ಅಂತ. ಆದರೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ದೇವರಿಗೆ. ನಮಗಂತೂ ಒಂದು ಕಡೆ ಶಿವನ ದರ್ಶನವೂ ಆಯಿತು, ಒಂದು ಕಡೆ ಶನ್ಮಾತ್ಮನ ದರ್ಶನವೂ ಆಯಿತು ಶಿವರಾತ್ರಿ ಹಬ್ಬದ ದಿನ. ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ. ಅದೆಲ್ಲ ಆದಮೇಲೆ ಸೊ ಹಾಗೇ ಒಬ್ಬರು ಏನು ಮಾಡ್ತಾಯಿದ್ರು, ಈ ಥರ ಎಲ್ರಿಗೂ ಮಂಗಳಾರತಿ ಕೊಡಬೇಕಲ್ಲ ಅಂಥೇಳಿ ಸೊ ಎಲ್ರಿಗೂ ದೇವರಿಗೆ ಪೂಜೆ ಎಲ್ಲ ಮಾಡಿ ಸೊ ಎಲ್ರಿಗೂ ಮಂಗಳಾರತಿ ಕೊಟ್ಕೊಂಡು ಹೋದರು. ಪ್ರತಿಯೊಬ್ಬರಿಗೂ ರೋಡಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಮಂಗಳಾರತಿ ಕೂಡ ತೊಗೊಂಡ್ವಿ. ದೇವರು ಮೆರವಣಿಗೆ ಬರುತ್ತೆ ಅಂತೇಳಿ ನಮ್ಮ ರೋಡಲ್ಲಿ ಪ್ರತಿಯೊಬ್ಬರೂ ಬಾಗ್ಲಿಗೆ ನೀರು ಹಾಕಿ ರಂಗೋಲೆ ಹಾಕಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ರೋಡು. ಪ್ರತಿಯೊಬ್ಬರೂ ತೊಳೆದಿರೋದಕ್ಕೆ ಡೈಲಿ ತೊಳಿತಾರೆ ಬಾಗ್ಲುಗಳನ್ನ, ಇಲ್ಲ ಅಂತಲ್ಲ, ಬಟ್ ಒಂದೇ ಸಲ ಎಲ್ಲರೂ ತೊಳೆದು ರಂಗೋಲಿ ಹಾಕೋದು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾಯಿತ್ತು ರೋಡ್ ನೋಡೋದಕ್ಕೆ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಶಿವರಾತ್ರಿ ಇರೋದ್ರಿಂದ ನಾವು ಕೂಡ ಮನೇಲಿ ಸ್ವೀಟ್ ಮಾಡಿದ್ವಿ. ಪಾಯಸ ಮಾಡಿದರು ನಮ್ಮ ಅಕ್ಕ, ಹೆಸರುಬೇಳೆ ಪಾಯಸ. ಹಾಗೆಯೇ ತಂಪು ಕೂಡ ಬಾಡಿ ಹೀಟ್ ಇರೋರಿಗೆ. ಸೊ ನಮ್ಮ ಮನೇಲಿ ಎಲ್ರಿಗೂ ಆಲ್ಮೋಸ್ಟು ಬಾಡಿ ಹೀಟ್ ಇರೋರೇ, ಕೋಲ್ಡ್ ಅನ್ನೋದು ಯಾರಿಗೂ ಅಷ್ಟೊಂದು ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಕಡೆ ಸ್ವೀಟ್ ಮಾಡಿದಂಗೆ ಆಗುತ್ತೆ, ಇನ್ನೊಂದು ಕಡೆ ದೇಹಕ್ಕೂ ಕೂಡ ಒಳ್ಳೆಯದು ಅಂಥೇಳಿ ಹೆಸರುಬೇಳೆ ಪಾಯಸ ಮಾಡಿದರು. ಇದಿಷ್ಟು ಇವತ್ತಿನ ಲಾಗ್. ಥ್ಯಾಂಕ್ ಯು ಟು